ಬಡವರ ಮಕ್ಕಳು ಬೆಳಿಬೇಕು, ಇದೊಂದು ಸಿಂಪತಿ ಕಾರ್ಡ್ ಅಷ್ಟೇ. ರಾಜ್ಬಿ ಶೆಟ್ಟಿ ಅವರ ಈ ಮಾತಿಗೆ ಧನಂಜಯ ಅವರು ಇವಾಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಕ್ಚುಲಿ ಡಾಲಿ ಧನಂಜಯ ಅವರು ಒಂದು ಸಿನಿಮಾದಲ್ಲಿ ಅವರು ಈ ಒಂದು ಮಾತನ್ನ ಹೇಳಿದ್ರು, ಬಡವರ ಮಕ್ಕಳು ಬೆಳಿಬೇಕಂತ. ರಾಜ್ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು, ಶಿವಣ್ಣ ಅವರ ಸಿನಿಮಾ ಬಂದಿತ್ತು 45. ಈ 45 ಸಿನಿಮಾದ ಪ್ರಮೋಷನ್ ಗಾಗಿ ಒಂದು ಖಾಸಗಿ ಪ್ಲೇಸ್ಮೆಂಟ್ ಅಂತ ಇರುತ್ತೆ. ಆ ಒಂದು ಖಾಸಗಿ ಪ್ಲೇಸ್ಮೆಂಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಅವರು ಈ ಮಾತನ್ನ ಹೇಳ್ತಾರೆ, ಬಡವರ ಮಕ್ಕಳು ಬೆಳಿಬೇಕು, ಇದನ್ನ ಒಂದು ಟ್ರಂಪ್ ಕಾರ್ಡ್ ಆಗಿ ಯಾಕೆ ಬಳಕೆ ಮಾಡಬೇಕು ಅಂತ. ಸೊ ಈ ವೇಳೆಯಲ್ಲೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಗಳು ಮತ್ತೆ ಧನಂಜಯ ಅವರ ಅಭಿಮಾನಿಗಳ ನಡುವೆ ಒಂದು ವಾದ ವಿವಾದಗಳು ನಡೆಯುತ್ತೆ. ಕೆಲವರು ರಾಜ್ಬಿ ಶೆಟ್ಟಿ ಅವರ ಹೇಳಿಕೆ ಸರಿಯಾಗಿದ್ದ ಅಂತ ಹೇಳಿದ್ರು, ಇನ್ ಕೆಲವೊಬ್ರು ಧನಂಜಯ ಅವರ ಹೇಳಿಕೆ ಕೂಡ ವಾಸ್ತವಿಕವಾಗಿ ಸರಿ ಇದೆ ಅಂತ ಹೇಳಿದ್ರು. ಸೊ ರಾಜ್ಬಿ ಶೆಟ್ಟಿ ಅವರ ಈ ಒಂದು ಮಾತಿಗೆ ಧನಂಜಯ ಅವರು ಯಾವ ತರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಗೊತ್ತಾ? ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ದೊಡ್ಡ ಆಶಯ, ಬಟ್ ಇದು ಯಾವುದೇ ಕಾರಣಕ್ಕೂ ಸಿಂಪತಿ ಕಾರ್ಡ್ ಅಂತೂ ಅಲ್ಲ. ಇದನ್ನ ಬಹಳ ಸಲ ಈ ಮಾತಿಗೆ ಈ ಹಿಂದೆ ವಿವರವಾಗಿ ಹೇಳಿದ್ರು ಕೂಡ ಇವಾಗ ಮತ್ತೆ ಮತ್ತೆ ವಿವರಿಸಬೇಕಾಗಿದೆ. ಆದ್ರೆ ಈ ಒಂದು ಚರ್ಚೆ ಒಳ್ಳೆಯದೇ, ಯಾಕಂದ್ರೆ ಇದರಿಂದ ಸಮಾಜಕ್ಕೆ ಒಳ್ಳೆಯದೇ ಸಂದೇಶ ಸಿಗುತ್ತೆ. ಅಂದ್ರೆ ಧನಂಜಯ ಅವರು ಹೇಳಕ್ ಹೋಗ್ತಿರೋದು, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡಿ, ಹಾಗಂತ ಇರೋರ್ ಹತ್ರ ಕಸಿದ್ಕೊಂಡು ಕೊಡೋದಲ್ಲ. ಪ್ರತಿಭೆ ಇರೋರಿಗೆಲ್ಲ ಅವಕಾಶ ಸಿಕ್ತಿದಾನ. ಬಾಲ್ಯದಲ್ಲಿ ಇದ್ದಾಗ ಸಮಾಜದ ಕೊಡುಗೆನ ಅನುಭವಿಸಿ ಬೆಳೆದು ಬಂದಿದ್ದಾರೆ. ಸಮಾಜದ ಕೊಡುಗೆ ಅಂದ್ರೆ ಯಾರ ಹತ್ರ ಇದನ್ನು ಅವರೇ ಕೊಡುಗೆನ ಕೊಟ್ಟಿರ್ತಾರೆ. ಅಂದ್ರೆ ಲೈಕ್ ಒಂದ್ ಲೆವೆಲ್ ಇರೋರೇ ಕೊಡುಗೆಯನ್ನ ಕೊಟ್ಟಿರ್ತಾರೆ. ಅದನ್ನ ಬಳಸ್ಕೊಂಡೇ ಇವತ್ತು ಈ ಲೆವೆಲ್ಗೆ ಬೆಳೆದು ಬಂದಿದೀವಿ. ಅದೇ ರೀತಿ ನಾವು ಕೂಡ ಕೊಡುಗೆಯನ್ನ ಕೊಡೋದು ಅವಶ್ಯಕ. ಸೊ ಈ ಒಂದು ಆಸೆಯನ್ನ ಗೊತ್ತಿಲ್ಲದೆ ಮಾತಾಡಿದ್ದಕ್ಕೆ ಸೊ ಇದನ್ನ ನೀವು ಅರ್ಥಕೊಳ್ಬೇಕು ಅಂತ ಧನಂಜಯ ಅವರು ಪ್ರತಿಕ್ರಿಯೆನ ನೀಡಿದ್ದಾರೆ. ನೀವೇನ್ ಬಯಸ್ತೀರಾ? ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಪ್ರತಿಭೆ ಇರೋರು ಬೆಳಿಬೇಕಾ ಅಥವಾ ಬಡವರಿದ್ದು ಪ್ರತಿಭೆ ಇದ್ದವರು ಬೆಳಿಬೇಕಾ? ಕಮೆಂಟ್ ಅಲ್ಲಿ ತಿಳಿಸಿ.